ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೋಟೆಲ್ ಸ್ಟೈಲ್ ಪುದೀನ ರೈಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ಮತ್ತು ಅಷ್ಟೇ ಖಾರವಾಗಿ ರುಚಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನು ನಾವು ಮಕ್ಕಳು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ರೆಡಿ ಮಾಡಿಕೊಡ್ಬೋದು. ಈ ಪುದೀನ ರೈಸ್ ಮಾಡೋಕ್ಕೆ ನಾವು ಒಂದು ಅರ್ಧ ಕಟ್ಟು ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ ನೋಡಿ. ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, 2 ಈರುಳ್ಳಿ, ಹಸಿ ಶುಂಠಿ ಮತ್ತು ಖಾರ ಇರಲಿ ಅಂಥೇಳಿ ಒಂದು 10 ಮೆಣಸಿನ್ಕಾಯಿ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ನಾನೀಗ 1-2 ಸ್ಪೂನ್ ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ಹಾಕ್ಕೊಂಡಿದ್ದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತೊಗರಿಬೇಳೆ ಈಗ ಈ ಥರ ನಾವು ಫ್ರೈ ಮಾಡ್ಕೋದ್ರಿಂದ ಗಮ್ ಅಂತ ವಾಸನೆ ಬರುತ್ತೆ. ಈಗ ಇದಕ್ಕನ್ನು ನಾವು 1 ಎಸಳನ್ನು ಕರಿಬೇವು ಮತ್ತು ಅರ್ಧ ಕಟ್ ಪುದೀನ ಎಲೆ. ಪುದೀನ ರೈಸ್ ಅಂದರೆ ಪುದೀನ ಎಲೆ ಇರಲೇಬೇಕು. ಈಗ ಇದಕ್ಕನ್ನು ನಾನು ಒಂದು ಅರ್ಧ ಕಟ್ಟು ಕೊತ್ತಂಬರಿ. ಈ ಥರ ಮಸಾಲೆ ಹುರ್ಕೋದ್ರಿಂದ ಇದ್ರ ರುಚಿನೇ ಬೇರೆ ಇರುತ್ತೆ ನೋಡಿ. ನಾವು ಈ ಪುದೀನ ರೈಸ್ ಮಾಡುವಾಗ ಈ ಥರ ಸಪ್ರೇಟಾಗಿ ಮಸಾಲೆ ಮಾಡ್ಕೊಳ್ತೀನಿ ನೋಡಿ. ಇದು ಈ ಥರ ಹೋಟೆಲ್ ಸ್ಟೈಲ್ ಚೆನ್ನಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ಇದಕ್ಕನ್ನು ನಾನು 10-15 ಮೆಣಸಿನ್ಕಾಯಿ ಖಾರ ಇರುತ್ತೆ ಅಂಥೇಳಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ. ಈಗ ಫ್ರೈ ಆದಮೇಲೆ ಈಗ ಇದಕ್ಕನ್ನು ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಲಿ ಅಂಥೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹಸಿ ವಾಸನೆ ಹೋಗ್ಲಿ ಅಂಥೇಳಿ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಈಗ ಲಾಸ್ಟಿಗೆ ಸ್ವಲ್ಪ 1-1.5 ಸ್ಪೂನ್ ಜೀರಿಗೆ ಹಾಕೊಳ್ಳೋದ್ರಿಂದ ಇದರ ವಾಸನೆಯೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ವೈಸೂ ಚೆನ್ನಾಗಿರುತ್ತೆ ನೋಡಿ. ಲಾಸ್ಟಿಗೆ ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಒಂದು ಅರ್ಧ ಮಿನಿಟ್ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರ ರುಚಿನೂ ಚೆನ್ನಾಗಿರುತ್ತೆ ನೋಡಿ. ಇದು ಫ್ರೈ ಆಗಿದೆ. ಈಗ ನಾವು ಇದನ್ನು ಆರ್ಲಿಕ್ಕೆ ಇಡೋಣ. ಈಗ ಇದು ಆದಮೇಲೆ ನಾವು ಮಿಕ್ಸಿ ಕಪ್ಪಿಗೆ ಹಾಕೊಳ್ಳೋಣ. ಇದನ್ನು ನೋಡಿ. ಇದಕ್ಕೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು ಈ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ನಾವು ಇದನ್ನು ಪುದೀನ ರೈಸ್ ಮಾಡ್ಕೋಬೋದು. ಇದಕ್ಕೇ ನಾನು ಅರ್ಧ ಲಿಂಬೆ ಹಣ್ಣಿನ ರಸ, ನೀರು ಹಾಕೋಬೇಡಿ, ಹಾಗೆ ರುಬ್ಕೊಂಬನ್ನಿ ನೋಡಿ. ಈ ಥರ ನಾವು ಲಿಂಬೆ ಹಣ್ಣಿನ ರಸ ಹಾಕೊಂಡು ಇದನ್ನು ಈ ಥರ ಸ್ವಲ್ಪ ತರಿನೂ ಅಲ್ಲ ನುಣ್ಣಗೂ ಅಲ್ಲ ಆ ಥರ ರುಬ್ಕೊಂಬರ್ಬೇಕು ನೋಡಿ. ಈಗ ಪುದೀನ ಪೇಸ್ಟ್ ರೆಡಿಯಾಗಿದೆ. ಇದು ನೋಡಿ ಈ ಥರ ರೆಡಿಯಾಗಿರಬೇಕು ಪೇಸ್ಟ್. ಈ ಪೇಸ್ಟನ್ನು ನಾವು 2-3 ದಿನ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಚಿಕ್ಕ ಲೋಟಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ 3 ಲೋಟಕ್ಕೆ 1 ಲೋಟ ನೀರು ತೊಗೊಂಡ್ರೆ 2 ಅಳತೆಯಲ್ಲಿ ನೀರು ತೊಗೊಂಡು ನಾವು ಅನ್ನಕ್ಕೆ ಹಾಕೋದ್ರಿಂದ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ. 2 ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 3 ಸೀಟಿ ಕುಗ್ಗಿಸ್ಕೊಂಬರ್ತೀನಿ ನೋಡಿ. ಅನ್ನ ರೆಡಿಯಾಗಿದೆ. ಈಗ 3 ಸೀಟಿ ಆದಮೇಲೆ ಅನ್ನ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ಪುದೀನ ರೈಸ್ ಮಾಡ್ಕೊಳ್ಬೋದು. ಮನೆಗೆ ಗೆಸ್ಟ್ ಬಂದರೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಅನ್ನನ ಉದುರಾಗಿ ಚೆನ್ನಾಗಿ ಬಂದಿದೆ. ಈಗ ನಾವು ಪುದೀನ ರೈಸ್ ಮಾಡೋಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಪುದೀನ ರೈಸ್ ಜೊತೆ ಈ ಉದ್ದಿನಬೇಳೆ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಇದಕ್ಕೇ ಒಂದು 8-10 ಗೋಡಂಬಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಅರ್ಧ ಮಿನಿಟು. ಈಗ ಇದಕ್ಕೆ ನಾವು 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ. ಈ ಥರ ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು.
ಇದಕ್ಕೆ ನಾವೀಗ ಒಂದು 4-5 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅಥವಾ ಕ್ಯಾಪ್ಸಿಕಮ್ಮು ಹಾಕೋಬೋದು ನೀವು ಪುದೀನ ರೈಸಿಗೆ. ನೋಡಿ ಈ ಥರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಂಡು, ಒಂದು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಂದ್ರೇ ಚೆನ್ನಾಗಿ ರುಚಿ ಇರುತ್ತೆ. ಈ ಚಿಕ್ಕದಾಗಿ ಕಟ್ ಮಾಡಿದರೆ ಎಲ್ಲ ಕಡೆ ತಾಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ರುಚಿನೂ ಚೆನ್ನಾಗಿರುತ್ತೆ ನೋಡಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಸ್ವಲ್ಪ ಅರಿಶಿನ ಪೌಡರು, ಮತ್ತು ನಾವು ಚಟ್ನಿ ಮಾಡಿದ್ದೀವಲ್ಲ ಈ ಪುದೀನ ಚಟ್ನಿ, ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು ಅರ್ಧ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ ಈಗ ಮಸಾಲೆ ಮತ್ತು ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಅನ್ನ ರೆಡಿ ಮಾಡಿರ್ತೀವಲ್ಲ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ 1 ಮಿನಿಟ್ ಎಣ್ಣೆ ಮತ್ತು ಒಗ್ಗರಣೆಯಲ್ಲಿ ಕೂಡ್ಕೊಳ್ಳಿಕ್ಕೆ ಅಂಥೇಳಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಸಾಲೆ ರೆಡಿ ಆಯಿತು. ಈಗ ನಾನು ಬಿಸಿ ಅನ್ನನ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ನಾವು ಬಿಸಿ ಬಿಸಿ ಅನ್ನನ ಈ ಥರ ಉದುರಾಗಿ ಬಂದಿದೆ. ಒಂದ್ಸಲ ನೀವು ಹೀಗೆ ಟ್ರೈ ಮಾಡಿ ನೋಡಿ. ನೋಡಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನಾವು ಇದನ್ನು ಹಾಕ್ಕೊಂಡು, ಮಸಾಲೆ ರೆಡಿ ಇದ್ದರೆ ನಾವು ಪಟಾಪಟ ಅಂತ ಪುದೀನ ರೈಸ್ ರೆಡಿ ಮಾಡ್ಕೊಳ್ಬೋದು. ಈಗ 2 ಮಿನಿಟ್ ಇದನ್ನು ನಾವು ಮಿಕ್ಸ್ ಮಾಡಿದ್ರೆ ಪುದೀನ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಅನ್ನದ ಎಲ್ಲ ಬದಿಗೂ ಈ ಮಸಾಲೆ ಪೇಸ್ಟ್ ಅದು ಹತ್ತು ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. 2ರಿಂದ 3 ಮಿನಿಟ್ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ ಪುದೀನ ರೈಸ್ ರೆಡಿ. ಮಕ್ಕಳ ಲಂಚ್ ಬಾಕ್ಸಿಗಂತೂ ಚೆನ್ನಾಗಿರತ್ತೆ, ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಸರ್ವ್ ಮಾಡ್ತೀನಿ. ಇದನ್ನು ಪುದೀನ ರೈಸ್ ಬೇಕಾದ್ರೆ ನೀವು ಚಟ್ನಿ ಮಾಡ್ಕೊಳ್ಬೋದು, ಟೊಮೆಟೊ ಸಾಸು, ಅಥವಾ ಹೀಗೇ ತಿನ್ಬೋದು ನೀವು. ಖಾರ ಮತ್ತು ಪುದೀನದ ಫ್ಲೇವರ್ ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.